ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ ಬಂಧುಗಳೇ? ಭಾರತೀಯ ಕ್ರಿಕೆಟ್ ತಂಡದ T20 ಸರಣಿಯನ್ನು ಆಡೋದಕ್ಕೆ ಈಗಾಗಲೇ 15 ಜನರ ಆಟಗಾರರ ಸಂಭವನೀಯ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಈ ಪಟ್ಟಿಯನ್ನು ಪ್ರಶ್ನಿಸಿ ದಿಗ್ಗಜ ಆಟಗಾರ ಹರ್ಭಜನ್ ಸಿಂಗ್ ರವರು RCB ತಂಡದ ನಾಯಕನನ್ನು ಆಯ್ಕೆ ಮಾಡದೇ ಇರೋದಕ್ಕೆ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ದರೆ ಏನಿದು ಘಟನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸರಣಿ ಹಾಗೂ ಏಷ್ಯನ್ ಕ್ರೀಡಾಕೂಟಕ್ಕೆ ಆಯ್ಕೆ ಮಾಡಲಾದ T20 ತಂಡಗಳು ಭಾರತೀಯ ಕ್ರಿಕೆಟ್ನಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ಸೂಚಿಸುತ್ತವೆ. ಶ್ರೇಯಸ್ ಅಯ್ಯರ್ ನಾಯಕರಾಗಿದ್ದ 15 ವರ್ಷದ ವೈಭವ್ ಸೂರ್ಯವಂಶಿ ಅವರನ್ನು ಸಹ ಆಯ್ಕೆ ಮಾಡಲಾಗಿದೆ. ಭವಿಷ್ಯದ ಬಗ್ಗೆ ಸ್ಪಷ್ಟ ದೃಷ್ಟಿ ಹೊಂದಿರುವ ಆಯ್ಕೆ ಇದಾಗಿದ್ದು, BCCI ಆಯ್ಕೆದಾರರು 2028ರ T20 ವಿಶ್ವಕಪ್ನ ಮೇಲೆಯೂ ತಮ್ಮ ದೃಷ್ಟಿ ನೆಟ್ಟಿದ್ದಾರೆ. ಆದಾಗ್ಯೂ ಪಟ್ಟಿಯಿಂದ ಕಾಣೆಯಾಗಿರುವ ಆ ಒಂದು ಹೆಸರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ನಾಯಕ ರಜತ್ ಪಟಿದಾರ್ ಆಗಿದ್ದಾರೆ. ರಜತ್ ಪಟಿದಾರ್ RCB ತಂಡವನ್ನು 2ನೇ ಬಾರಿಗೆ ಪ್ರಶಸ್ತಿ ಮುನ್ನಡೆಸಿದ್ದಲ್ಲದೆ ನಂಬರ್ 4ರ ಬ್ಯಾಟ್ಸ್ಮನ್ ಆಗಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ವಾಸ್ತವವಾಗಿ ಹೆನ್ರಿಚ್ ಕ್ಲಾಸನ್ ಹೊರತುಪಡಿಸಿ ಬೇರೆ ಯಾವುದೇ ನಂಬರ್ 4 ಬ್ಯಾಟ್ಸ್ಮನ್ ಪಟಿದಾರ್ ಅವರಷ್ಟು ಪ್ರಭಾವಿ ಬೀರಿಲ್ಲ. ಅವರು 15 ಪಂದ್ಯಗಳಲ್ಲಿ ಸರಾಸರಿ 41.75ರ ಸರಾಸರಿಯಲ್ಲಿ 501 ರನ್ ಗಳಿಸಿದ್ದಾರೆ. ಭಾರತದ ದಿಗ್ಗಜ ಹರ್ಭಜನ್ ಸಿಂಗ್ ಪಟಿದಾರ್ ಅವರನ್ನು ಆಯ್ಕೆ ಮಾಡದಿದ್ದಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ರಜತ್ ಪಟಿದಾರ್ ಭಾರತೀಯ ತಂಡದಲ್ಲಿ ಇಲ್ಲದಿರುವುದು ದುಃಖಕರ. ಅವರು ಇನ್ನೇನು ಮಾಡಬೇಕಿತ್ತು? 501 ರನ್ ಗಳಿಸಿದ್ದಾರೆ. ಸ್ಟ್ರೈಕ್ ರೇಟ್ ಸುಮಾರು 200. ಇದು ಅನ್ಯಾಯ. ರಜತ್ ಪಟಿದಾರ್ ಅವರು ಅತ್ಯುತ್ತಮ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಉತ್ತಮ ತಂತ್ರದೊಂದಿಗೆ ಸರಿಯಾದ ಸ್ಟ್ರೈಕರ್ ಆಗಿದ್ದಾರೆ. ಹೀಗೆಂದು ಹರ್ಭಜನ್ ಸಿಂಗ್ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪಟಿದಾರ್ ಆಯ್ಕೆಯನ್ನು ಕೈಬಿಟ್ಟ ನಿರ್ಧಾರದ ಬಗ್ಗೆ BCCI ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ಹೇಳಿದ್ದೇನು ಗೊತ್ತಾ? ತಂಡದಲ್ಲಿ ಕೇವಲ 15 ಸದಸ್ಯರನ್ನು ಮಾತ್ರ ಸೇರಿಸಬಹುದಾಗಿದ್ದರಿಂದ ಎಲ್ಲ ಅರ್ಹ ಆಟಗಾರರನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಾವು ಹಲವಾರು ಆಟಗಾರರ ಬಗ್ಗೆ ಚರ್ಚಿಸಿದ್ದೇವೆ. ಈ 15 ಆಟಗಾರರು ಅರ್ಹರು ಎಂದು ನಾವು ಭಾವಿಸುತ್ತೇವೆ. ಭಾರತದಲ್ಲಿ ಬಹಳಷ್ಟು ಒಳ್ಳೆಯ ಆಟಗಾರರಿದ್ದಾರೆ. ತಂಡಕ್ಕೆ ಸೇರಲು ಸಾಕಷ್ಟು ಒಳ್ಳೆಯವರು ಇದ್ದಾರೆ. ಆದರೆ ಆಡುತ್ತಿರುವ ಆಟಗಾರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾವು ಉತ್ತಮ ತಂಡವನ್ನು ಆಯ್ಕೆ ಮಾಡಿದ್ದೇವೆ ಎಂದು ಭಾವಿಸುತ್ತೇವೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವಾಗಲೂ ಕೆಲವೊಬ್ಬ ಆಟಗಾರರು ತಪ್ಪಿಸಿಕೊಳ್ಳುತ್ತಲೇ ಇರುತ್ತಾರೆ. ಆದರೆ ನಾವು ಉತ್ತಮ ತಂಡವನ್ನೇ ಆಯ್ಕೆ ಮಾಡಿದ್ದೇವೆ ಮತ್ತು ನಾವು ಈ ತಂಡದಿಂದ ಸಂತೋಷ ಪಡುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಜಿತ್ ಅಗರ್ಕರ್ ಈ ರೀತಿ ಹೇಳಿದ್ದಾರೆ.